ಆತ್ಮೀಯ ಜನಪದ ಸಿರಿ ವೀಕ್ಷಕರಿಗೆ ನಿಮ್ಮ ಜರಗನಹಳ್ಳಿ ಕಾಂತರಾಜು ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, ಕರ್ನಾಟಕ ಬಂಜಾರ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿಯ ನೂತನ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಗೋವಿಂದ ಸ್ವಾಮಿರವರ ಸಂದರ್ಶನ ಸಂಚಿಕೆಗಳನ್ನು ಈ ಕಳೆದ ಸಂಚಿಕೆಗಳಲ್ಲಿ ತಾವು ನೋಡಿದ್ರಿ ಸ್ನೇಹಿತರೆ. ಇನ್ನೂ ಅವರ ಸಾಂಸ್ಕೃತಿಕ ಬದುಕಿನ ಅನುಭವಗಳ ಮುಂದುವರಿದ ಭಾಗವಾಗಿ ತಮ್ಮ ಮುಂದೆ ಮತ್ತೊಮ್ಮೆ ಪ್ರಸ್ತುತಪಡಿಸ್ತಾ ಇದ್ದೇವೆ ಡಾಕ್ಟರ್ ಗೋವಿಂದ ಸ್ವಾಮಿ ಅವರ ಸಾಂಸ್ಕೃತಿಕ ಬದುಕನ್ನು. ಸರ್ ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮಸ್ತೆ ಸರ್, ತಮಗೂ ಕೂಡ ಮತ್ತೆ ಕರಿತಿದ್ದೀರಿ, ಧನ್ಯವಾದ. ಏನಂದರೆ ಸರ್, ಯಾರಲ್ಲಿ ತಿರುಳಿದೆಯೋ, ಯಾರಲ್ಲಿ ಸರಕಿದೆಯೋ ಅವರನ್ನು ಜನಗಳ ಮುಂದೆ ಮತ್ತೊಮ್ಮೆ ಅವ್ರನ್ನ ಹಾಜರುಪಡಿಸಬೇಕು ಅನ್ನೋದು ಮಾಧ್ಯಮಗಳ ಒಂದು ಅಹವಾಲು. ಹಾಗಾಗಿ ತಮ್ಮನ್ನು ಮತ್ತೊಮ್ಮೆ ಜನಪದ ಸಿರಿ ವೀಕ್ಷಕರ ಎದುರಿಗೆ ಕರ್ತರಲಿಕ್ಕೆ ನಾವು ಯಶಸ್ವಿಯಾಗಿದ್ದೇವೆ. ಸಮಯ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಮತ್ತೊಮ್ಮೆ ಜನಪದ ಸಿರಿ ಸ್ಟುಡಿಯೋಸ್ಗೆ ತಮಗೆ ಸ್ವಾಗತ. ತಮಗೂ ಧನ್ಯವಾದ. ಕಳೆದ ಒಂದು ವಾರದಿಂದ ಸರ್ ಪ್ರತಿನಿತ್ಯ ಬೆಳಗ್ಗೆ 6 ಗಂಟೆಗೆ ತಡ ಮಾಡದೆ ಮಿಸ್ ಮಾಡದೆ ತಮ್ಮ ಸಂಚಿಕೆಗಳು ಕಂತಾಗಿ ಪ್ರಸಾರವಾಯಿತು. ಹೇಗಿತ್ತು ಅನುಭವ? ಅಯ್ಯೋ, ಅದಕ್ಕೆ ಏನು ಹೇಳ್ತೀನಿ, ಮೊನ್ನೆ ಹಳ್ಳಿಗೆ ಹೋಗಿದ್ದೆ, ಕನಕಪುರ ಹತ್ರ. ಅದು ಯಾವುದೋ ದೊಡ್ಡ ತಾಂಡ್ಯ ಅಂತನೋ ಏನೋ, ಅಲ್ಲಿ ನನಗೆ ಪರಿಚಯನೇ ಇಲ್ಲ. ಅವರೆಲ್ಲ ಬ್ಯಾಂಕ್ ಎಂಪ್ಲಾಯೀಸು, ಮ್ಯಾನೇಜರ್ಸ್, ರಿಟೈರ್ಡ್ ಅವರೆಲ್ಲ ಸೇರ್ಕೊಂಡಿದ್ರು ಒಂದಷ್ಟು ಜನ. ಅವರೆಲ್ಲ ಕೆಲವರು ಪರಿಚಯದವ್ರು, ಪರಿಚಯ ಇಲ್ದಿರೋರೆಲ್ಲ ಎದ್ದು ಬಂದು ಓಡ್ ಬಂದು ಮಾತಾಡಿಸ್ತಾ ಇದ್ರು. ನಿಮ್ಮ ಬಗ್ಗೆ ನೀವು ಚೇರ್ಮನ್ ಆಗಿದ್ದೀರಿ, ನಾವು ಬರೀ ಸೀರಿಯಲಲ್ಲಿ ನೋಡಿದ್ವಿ, ಆಮೇಲೆ ನಿಮ್ಮ ಇಂಟರ್ವ್ಯೂಗಳೆಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ ಸರ್, ತುಂಬ ಮಾಹಿತಿ ಇದೆ, ನಿಮ್ಮ ಜೀವನ ಎಷ್ಟು ರೋಚಕವಾಗಿದೆ, ನಮ್ಮ ಮಕ್ಕಳಿಗೆಲ್ಲ ಮಾದರಿ ಅದು. ಆಮೇಲೆ ಮೆಸೇಜಲ್ಲೆಲ್ಲ ಹಾಕಿದ್ದಾರೆ. ನಮ್ಮ ಈಗಿನ ಮಕ್ಕಳಿಗೆ ಹೇಳಿ ಇದನ್ನು, ನಿಮ್ಮ ಕತೆಗಳು ಚೆನ್ನಾಗಿದೆ, ಈಗಿನ ಮಕ್ಕಳುಗಳೆಲ್ಲ ಏನೋ ಅಂದ್ಕೊಂಡ್ಬಿಟ್ಟಿರ್ತಾರೆ ಜೀವನ ಅಂದರೆ, ಎಷ್ಟು ಕಷ್ಟಪಟ್ಟು ಓದಿದ್ದೀರಾ ಅನ್ನೋ ಅಂಥದ್ದನ್ನೆಲ್ಲ ತುಂಬ ಜನ ಅದನ್ನು ಹೇಳಿದರು. ಮತ್ತು ಮೆಸೇಜಲ್ಲಂತೂ ತುಂಬ ಸಾವಿರಾರು ಜನ ಮೆಸೇಜ್ ಮಾಡಿದ್ದಾರೆ. ಕಮೆಂಟಲ್ಲಿ ನಾವು ನೋಡ್ತೀವಲ್ಲ, ಬ್ಯಾಕ್ ಎಂಡಲ್ಲಿ ಯೂಟ್ಯೂಬ್ ಕಮೆಂಟ್ ಸೆಕ್ಷನಲ್ಲಿ ಸರ್, ಕಳೆದ ನಮ್ಮ ಚಾನಲ್ಗೆ ಹೋಲಿಕೆ ಮಾಡಿ ಹೇಳೋದಾದರೆ ಕಳೆದ 3-4 ತಿಂಗಳಲ್ಲಿ ಬಂದಂಥ ಹಲವು ಸಂಚಿಕೆಗಳಿಗೆ ಹೋಲಿಕೆ ಮಾಡಿದ್ರೆ ಯಥೇಚ್ಛವಾದ ಕಮೆಂಟ್ ಪಡ್ಕೊಂಡಿರ್ತಕ್ಕಂಥ ಸಂಚಿಕೆಗಳು ತಮ್ಮದು. ಅದಕ್ಕೆ ನಾನು ಕೂಡ ಧನ್ಯವಾದ ಹೇಳಬೇಕು. ಆಮೇಲೆ ನಾನು ಒಂದು ರೀತಿ ಹೆಮ್ಮೆ ಪಟ್ಕೋಬಹುದು. ಪರವಾಗಿಲ್ಲ, ನಮ್ಮ ಮಾತು ಕೇಳೋ ಜನ ಇದ್ದಾರೆ ಸರ್. ಹೌದು, ಇಲ್ಲ, ಕರ್ನಾಟಕದ ಹೃದಯ ಸಾಂಸ್ಕೃತಿಕ ಮನಸ್ಸುಳ್ಳಂಥವರು ಒಳ್ಳೆಯ ವಿಷಯಗಳನ್ನ ಕೊಟ್ಟರೆ ತಗೊಳ್ತಾರೆ ಅನ್ನೋದಕ್ಕೆ ಖಂಡಿತ. ನಾನು ಮೊನ್ನೆ ಲಾಸ್ಟ್ ಇಯರ್ ಸೆಂಟ್ ಜೋಸೆಫ್ ಕಾಲೇಜು ಈ ಸಾಂಸ್ಕೃತಿಕ ಉತ್ಸವಕ್ಕೆ ಮುಖ್ಯ ಅತಿಥಿಯಾಗಿ ಹೋಗಿ ಭಾಷಣ ಮಾಡಿದ್ದೆ. ಮಕ್ಕಳಿಗೆ, ಪೇರೆಂಟ್ಸ್ಗೆ ಹೇಗೆ ಮಕ್ಕಳು ಎಜುಕೇಷನಲ್ಲಿ ಮುಂದೆ ಬರೋದಕ್ಕೆ ಸಾಧ್ಯ ಕಲ್ಚರಲ್ಲಿ ಅನ್ನೋ ಅಂಥದ್ದನ್ನು ಇಟ್ಕೊಂಡು ಮಾತಾಡಿದಾಗ ಅದು ಒಂದು 5 ಲಕ್ಷ ಜನ ಅದನ್ನು ನೋಡಿ ಶೇರ್ ಮಾಡಿದ್ದಾರೆ. ಬರೀ ಕೆಲವೇ ಅವಧಿಲಿ. ಈಗ ಅದು ಮೊನ್ನೆ ನೋಡಿದಾಗ 6 ಲಕ್ಷ ಇತ್ತು, ಈಗ ಎಷ್ಟಾಗಿದೆಯೋ ಗೊತ್ತಿಲ್ಲ, ಮತ್ತೊಂದು ವರ್ಷ ಆಗೋಗಿದೆ, ನಾನು ನೋಡಿಲ್ಲ. ಈ ಥರದ ಒಂದು ಜನಕ್ಕೆ ಒಳ್ಳೇದು ಕೊಟ್ಟರೆ ತಗೊಳ್ತಾರೆ. ಯೂಟ್ಯೂಬ್ನ ನಮ್ಮ ಅನುಭವಗಳು ಹೇಳೋದಾದರೆ ತಮಗೆ ಈ ಸಬ್ಸ್ಕ್ರೈಬರ್ ಕೌಂಟ್ಸು ಹೋಗ್ತಿರುತ್ತಲ್ಲ, ಅದು ಒಂದು ಕಡೆ ಬಂದು ನಿಲ್ಲುತ್ತೆ. ಒಂಥರ ಬಸ್ ಪ್ರಯಾಣ ಇದ್ದಂಗೆ ನಿಲ್ಲುತ್ತೆ ಒಂದು ಕಡೆ. ಮತ್ತೆ ಅದಕ್ಕೆ ಪ್ರಯಾಣಿಕರು ಹತ್ತಬೇಕು, ಟಿಕೆಟ್ ತೊಗೋಬೇಕು, ಆಮೇಲೆ ಬಸ್ ಮೂವ್ ಆಗಬೇಕು. ಆ ಥರ 1-2 ವಾರದಿಂದ ನಿಂತಿತ್ತು. ನಾವು ಯೋಚನೆ ಮಾಡ್ತಿದ್ದು, ಯಾರಾದರೂ ಒಬ್ಬ ಇಳಿಸ್ಬೇಕಲ್ಲ ಅಕಾಡೆಕೆ ವ್ಯಕ್ತಿನ, ಬಸ್ ಮೂವ್ ಆಗಲಿಕ್ಕೆ ಅಂತ. ಆ ಸಮಯ ಕರೆಕ್ಟಾಗಿ ಬಂದು ಬಸ್ ಹತ್ತದ್ರಿ. ನಿಮ್ಮ ಥರನೇ ಲಲಿತಾ ನಾಯಕ್ ಅವ್ರ ಮಗ ಹೇಳ್ತಾ ಇದ್ದ ಮೊನ್ನೆ. ಅಮ್ಮದು ಇಂಟ್ರ್ಯೂ ಮಾಡಿದೆ ನಾನು, ಸುಮಾರು 6 ತಿಂಗಳ ಹಿಂದೆ ಮಾಡಿದ್ದು. ನಿಂದು ಇಂಟ್ರ್ಯೂ ಮಾಡಿ ಬರೀ 3 ದಿನಕ್ಕೆ ಅದೆಷ್ಟೋ ಲಕ್ಷ ರೀಚ್ ಆಗೋಗಿದೆ. ಅಮ್ಮ ಅವ್ರನ್ನ ನೀನು ಮೀಟ್ ಮಾಡಿಬಿಟ್ಟೆ, ಅಷ್ಟೊಂದು ಅಮ್ಮವ್ರದ್ದು ಆ ಲೆವೆಲ್ಗೆ ಹೋಗಲೇ ಇಲ್ಲ ಅಂತಿದ್ದ. ಅಂದರೆ ಅದೇನೋ ಗೊತ್ತಿಲ್ಲ, ಅಂದರೆ ಎಫೆಕ್ಟಿವ್ ಆಗಿ ಮಾತಾಡೋದ್ರ ಪ್ರಭಾವನೋ ಅಥವಾ ವಿಷಯಗಳು, ನಮ್ಮದು ಜೀವನದ ಘಟನೆಗಳು, ಗಟ್ಟಿ ವಿಷಯಗಳು ಒಳಗಿದ್ದಾಗ ಸರ್ ಮಾತು ತುಂಬ ಸೊಗಸಾಗಿ ಬರುತ್ತೆ ಮತ್ತು ಪರಿಣಾಮಕಾರಿಯಾಗಿರುತ್ತೆ ಕೇಳುಗರಿಗೆ ಅಂತ. ಹಾಗಾಗಿ ಆ ವಿಷಯಕ್ಕೂ ಕೂಡ ನಮ್ಮ ಸಬ್ಸ್ಕ್ರೈಬರ್ ಮೀಟ್ರು, ನಿಂತಿದ್ದ ಮೀಟ್ರನ್ನು ಪುನಃ ಚಾಲ್ತಿ ಮಾಡಿದ್ದೀರಿ. 3 ದಿವಸದಿಂದ ನಿಲ್ಲದೆ ಓಡ್ತಾ ಇದೆ ಅದು. ಅದಕ್ಕೆ ಕೂಡ ಧನ್ಯವಾದ. ನೋಡ್ದೆ ಅವ್ರಿಗೆ ಹೇಳ್ಬೇಕು ಧನ್ಯವಾದ. ನಾವು ಪ್ರೇಕ್ಷಕರಿಗೆ, ವೀಕ್ಷಕರಿಗೆ, ಆಮೇಲೆ ಇಂಥ ಒಂದು ವೇದಿಕೆಯನ್ನು ಮಾಡಿದ್ದೀರಲ್ಲ, ಅದೇನಾ ಸಾಧಾರಣವಾದ ವೇದಿಕೆ ಅಲ್ಲ. ಜನಪದರು ಅಂದರೆ ನಮ್ಮ ಹಳ್ಳಿ ಜನ. ನಮ್ಮ ಗಾಂಧೀಜಿಯವರು ಹೇಳಿದಾರಲ್ಲ, ಮಹಾತ್ಮ ಗಾಂಧೀಜಿಯವರು ನಮ್ಮ ದೇಶ ಬಹು ಜನ ಹಳ್ಳಿಗಳಲ್ಲಿರುವಂಥದ್ದು, ರೈತರಿರುವಂಥದ್ದು, ಬೆವರಿನ ಜನ ಇರೋವಂಥದ್ದು, ಶ್ರಮಿಕರಿರೋ, ಆಮೇಲೆ ಅವರೂ ನಮ್ಮ ಯಾರೋ ನಮ್ಮ ಸುಮಾರು ದೊಡ್ಡ ಚಿಂತಕರು ವಿಶ್ವಮಟ್ಟದಲ್ಲಿ ಒಂದು ಸರಿ ಸಭೆ ಸೇರ್ತಾರೆ ಗಾಂಧೀಜಿ. ವಿಶ್ವದಲ್ಲಿ ಶ್ರೇಷ್ಠ ವ್ಯಕ್ತಿಗಳು ಯಾರಿರ್ಬೋದು ಅಂತ ಹುಡ್ಕನ ಅಂತ ಅವರು. ಅವಾಗ ಅವರೆಲ್ಲ ಆಲೋಚನೆ ಮಾಡಿ ಕೊನೆಗೆ ಒಂದು ನಿರ್ಣಯಕ್ಕೆ ಬರ್ತಾರೆ. ಯಾರು ಶ್ರಮಪಟ್ಟು ದುಡಿತಾರೆ, ಬೆವರನ್ನು ಸುರಿಸಿ ಅವರನ್ನು ಅವರೇ ತಿಂತಾರಲ್ಲ, ಅವನೇ ವಿಶ್ವಶ್ರೇಷ್ಠ ಅಂತ. ಹಾಗಾಗಿ ನೀವು ಬೆವರು ಸುರಿಸ್ತಾ ಇದ್ದೀರಿ, ಹಾಗಾಗಿ ನಿಮಗೆ ಸಿಗಬೇಕು. ಧನ್ಯವಾದ ಸರ್. ನಿಮ್ಮಿಂದ ಆದ ಎಲ್ಲ ಒಳಿತಿಗೂ ಧನ್ಯವಾದ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸಾಂಸ್ಕೃತಿಕ ಬದುಕಿನ ಅನುಭವಗಳಲ್ಲಿ
ಮಾತಾಡ್ತಾ 6 ಸಂಚಿಕೆಗಳಲ್ಲಿ ಸಾಂಗನ್ ಡ್ರಾಮಾ ಡಿವಿಷನ್ನಲ್ಲಿ ತಮ್ಮ ಅಗಾಧವಾದ ಅನುಭವಗಳನ್ನು ಮುಂದಿನ ಸಂಚಿಕೆಯಲ್ಲಿ ನಾನು ಮಾತಾಡ್ತೀನಿ ಅಂಥೇಳಿ ನಿಮ್ಮ ಮಾತಿಗೆ ವಿರಾಮವನ್ನು ಹಾಕಿದ್ರಿ. ಅದ್ರ ಬಗ್ಗೆ ಅನುಭವಗಳನ್ನ ಹಂಚ್ಕೊಳ್ಳಿ. ದೊಡ್ಡ ಅನುಭವ ಅದು. ಯಾಕಂದರೆ ನಮ್ಮ ಮನೆಯವ್ರಿಗೆ ಗೊತ್ತಿಲ್ಲ ನಾವು ಅಷ್ಟು ಕೆಲಸ ಮಾಡಿದ್ದೀವಿ ಅಂತ, ನಮ್ಮ ಫ್ಯಾಮಿಲಿಗೆ ಗೊತ್ತಿರಲ್ಲ. ಯಾಕಂದರೆ 6 ತಿಂಗಳು ಆಚೆ ಹೊರಟೋಗ್ತಿದ್ವಿ, ಮತ್ತು 6 ತಿಂಗಳು ಮನೆಗೆ ಬರ್ತಿದ್ವಿ. 6 ತಿಂಗಳು ಬಂದಾಗ ಅಷ್ಟೇ ಅವ್ರು ನಮ್ಮನ್ನು ನೋಡ್ತೀವಿ. ಇನ್ನು 6 ತಿಂಗಳು ನಾವು ಏನು ಮಾಡಿದ್ವಿ ಅಂತ ಅವ್ರಿಗೆ ಗೊತ್ತಿಲ್ಲ. ಇನ್ನು ಕರ್ನಾಟಕದ ಜನತೆಗೆ ಅದು ಗೊತ್ತಾಗೋಕ್ಕೆ ಸಾಧ್ಯನೂ ಇಲ್ಲ. ಯಾಕಂದರೆ ಅದು ಕೇಂದ್ರ ಸರ್ಕಾರದ ಸಂಗೀತ ಮತ್ತು ನಾಟಕ ವಿಭಾಗ, ಅದು ಇನ್ಫಾರ್ಮೇಷನ್ ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟ್ರಿಗೆ, ಅದಕ್ಕೆ ಕಲ್ಚರ್, ಈಗ ಮಿನಿಸ್ಟ್ರಿ ಆಫ್ ಕಲ್ಚರ್ ಅಂತಿದೆಯಲ್ಲ ಅದರ ಅಂಡರ್ಗೆ ಬರುತ್ತೆ. ಅಲ್ಲಿ ಈಗ ದೂರದರ್ಶನ, ಆಕಾಶವಾಣಿ ಇದ್ದಂಗೆ ಲೈವ್ ಮೀಡಿಯಾ ಅಂತ ಸಾಂಗನ್ ಡ್ರಾಮಾ ಡಿವಿಷನ್ 3 ಪರ್ಯಾಯ ವಿಭಾಗಗಳಿದ್ದಾವೆ. ಆ ಸಾಂಗನ್ ಡ್ರಾಮಾ ಡಿವಿಷನ್ ಏನು ಮಾಡುತ್ತೆ ಅಂದರೆ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಇಲ್ಲಿರುವಂಥ ಜಾನಪದ ಕಲಾವಿದರು, ಎಲ್ಲ ರಾಜ್ಯದ ಕಲಾವಿದರುಗಳನ್ನು ಬಳಸ್ಕೊಂಡು ಅವರ ಯೋಜನೆಗಳನ್ನು ಜಾನಪದ ಪ್ರಕಾರಗಳ ಮೂಲಕ ಜನರನ್ನು ಹಳ್ಳಿಗೆ ರೀಚ್ ಮಾಡಿಸ್ತಾರೆ ಯೋಜನೆಗಳನ್ನು. ಅದರ ಅರಿವು, ಜಾಗೃತಿ ಏನೇನಿರುತ್ತೆ, ಏಡ್ಸ್ ಅವೇರ್ನೆಸ್ ಇರ್ಬೋದು, ಹೆಲ್ತ್ ಅವೇರ್ನೆಸ್ ಇರ್ಬೋದು, ಮಹಿಳಾ ಶಿಕ್ಷಣ ಇರ್ಬೋದು, ಆಮೇಲೆ ಬೀದಿ ನಾಟಕಗಳ ಮೂಲಕ, ಹಾಸ್ಯ ನಾಟಕಗಳ ಮೂಲಕ ಈಗ ಬಂದಿದ್ದಾರೆ. ಸವಿತಕ್ಕ, ನೀವು ಸಿದ್ದರಾಜ್ ಹೇಳಿದ್ರಲ್ಲ, ಜೋಗಿಲಾ ಸಿದ್ದರಾಜು, ಇವರೆಲ್ಲ ಅಲ್ಲಿ ರಿಜಿಸ್ಟರ್ ಆಗಿದ್ದವ್ರು. ಮಂಡ್ಯ ರಮೇಶ್ ಅವ್ರು ಬೀದಿ ನಾಟಕಕ್ಕೆ ರಿಜಿಸ್ಟರ್ ಮಾಡಿಸಿದ್ದೆ ನಾನು. ಆಮೇಲೆ ನಮ್ಮ ಯಕ್ಷದೇಗುಲ ಮೋಹನ್ ಅವರು, ಯಕ್ಷದೇಗುಲ ಕಲಾಘೋಷಿಣಿ ಅವರು ಸಂಸ್ಥೆ ಇದ್ದಾರೆ. ಸುಮಾರು ಕರ್ನಾಟಕದ ಈ ಬಹುತೇಕ ಜಾನಪದ ಮತ್ತು ನಮ್ಮ ಬೀದಿ ನಾಟಕ ಮತ್ತು ಮ್ಯಾಜಿಕ್ ಶೋ ಮಾಡೋ ಅಂಥವ್ರು ಎಲ್ಲರೂ ಅಲ್ಲಿ ರಿಜಿಸ್ಟರ್ ಆಗಿದ್ದಂಥವ್ರೆ ಸಾಕಷ್ಟು ಜನ ಇದ್ದಾರೆ. ಆಮೇಲೆ ಸೌಂಡ್ ಆ್ಯಂಡ್ ಲೈಟ್ ಹೆಂಗೆ ಅಂದರೆ ಆಯಾ ಜಿಲ್ಲೆಗೆ ಹೋಗ್ತೀವಿ, ಆ ಜಿಲ್ಲೆನಲ್ಲಿ DC ಜೊತೆಗೆ ಮಾತಾಡಿ ಅಲ್ಲೊಂದಷ್ಟು ಫಂಡಿಂಗ್ ತೊಗೊಳ್ತೀವಿ ಅವರಿಂದ. ಆಯಾ ರಾಜ್ಯದ DC-ಗಳು ಆ ಜಿಲ್ಲೆ ಬಜೆಟ್ ನಾವೇನು ಜಾಸ್ತಿ ತೊಗೋತಿರಲ್ಲ, 3 ಲಕ್ಷದಿಂದ 5 ಲಕ್ಷ ತೊಗೋತಾ ಇದ್ವಿ. ಇನ್ನು ಉಳಿದ ಖರ್ಚೆಲ್ಲ 7-8 ಕೋಟಿಯಷ್ಟು ಇನ್ವೆಸ್ಟ್ ಇರುತ್ತೆ ಅದಕ್ಕೆ. ಆಮೇಲೆ ಆ ಖರ್ಚೆಲ್ಲ ವರ್ಷಕ್ಕೆ ಇಷ್ಟು ಅಂತ ಸಾಂಗನ್ ಡ್ರಾಮಾ ಕೊಡುತ್ತೆ ಮಿನಿಸ್ಟ್ರಿ ಆಫ್ ಕಲ್ಚರು. ಅದು ಇದು ಎರಡೂ ಸೇರಿಸಿ ಸಹಭಾಗಿತ್ವದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ದು. ಇಲ್ಲಿ ನಮ್ಮಲ್ಲಿ ಕೇಂದ್ರೀಯ ಸದನಲ್ಲಿ ಈಗ ಸೆನ್ಸಾರ್ ಬೋರ್ಡು, ನಮ್ಗೆ ಸಾಂಖ್ಯಿಕ ಇಲಾಖೆಗಳು, ಇದು ಸಾಂಗನ್ ಡ್ರಾಮಾ, ಫುಡ್ ಆ್ಯಂಡ್ ಇದು ಏನು ಹೇಳ್ತೀವಿ ಅದು ನ್ಯೂಟ್ರಿಷನ್ ಡಿಪಾರ್ಟ್ಮೆಂಟು, ಈ ಥರದ ಸಾಕಷ್ಟು ಆಡಿಯೋ ವಿಜುವಲ್ ಪಬ್ಲಿಸಿಟಿ ಡಿಪಾರ್ಟ್ಮೆಂಟ್ಗಳು ಅವೆಲ್ಲ ಲಾಭ ತರುವಂಥವಲ್ಲ. ಪ್ರಚಾರದ್ದೇ ಸುಮಾರು 22 ಡಿಪಾರ್ಟ್ಮೆಂಟ್ ಇತ್ತು ಹಿಂದೆ. ನಾವೆಲ್ಲ ಓದಿರೋದು ಪರ್ಫಾರ್ಮಿಂಗ್ ಆರ್ಟಲ್ಲಿ. ಆ 22 ಡಿಪಾರ್ಟ್ಮೆಂಟಲ್ಲಿ ಉದ್ಯೋಗ ತಗೊಳ್ಳೋ ಅವಕಾಶ ನಮಗಿತ್ತು. ನಾನು ಡಿಗ್ರಿ ಮುಗಿಸಿ ಆಚೆ ಬಂದೆ, ಗೀತಾರಿ ಕೃಷ್ಣನ್ ಅಂತ IAS ಅವರು ರಿಪೋರ್ಟ್ ಕೊಟ್ಟು ಇವೆಲ್ಲ ಲಾಸ್ ಆಗುತ್ತೆ ಸರ್ಕಾರಕ್ಕೆ ಅಂಥೇಳಿ ಎಲ್ಲ ಮುಚ್ಚಿಸ್ಬಿಟ್ರು. ಸಾಂಗನ್ ಡ್ರಾಮಾ ಒಂದು ಉಳ್ಕೊಂಡಿತ್ತು. ಈಗ ಅದನ್ನು ಕೂಡ DAVP ಜೊತೆಗೆ ಮರ್ಜ್ ಆಗಿದೆ. ಅದೇನು ಅಷ್ಟೊಂದು ಆ್ಯಕ್ಟಿವ್ ಆಗಿಲ್ಲ. ಅಂದರೆ ಅದ್ರ ಕೆಲಸಗಳು ಹೇಳಬೇಕಂದ್ರೆ ಅದ್ಭುತವಾದ ಕೆಲಸಗಳು. ಈಗ ಕರ್ನಾಟಕದಲ್ಲಿ ಕರ್ನಾಟಕ ವೈಭವ, ನಮ್ಮಲ್ಲಿ ಆಕಾಶವಾಣಿ HK ರಂಗನಾಥ್ ಅಂತಿದ್ರು, ಅವರು ಅಲ್ಲಿ ಡೈರೆಕ್ಟರ್ ಆಗಿದ್ದರು. ಅವರು ಆಕಾಶವಾಣಿಗೆ ಅಂತ ಕರ್ನಾಟಕದ ವೈಭವಗಳನ್ನೆಲ್ಲ ಸುಮಾರು 2000 ವರ್ಷದ ಹಿಸ್ಟ್ರಿನ ಒಂದು ಪುಸ್ತಕ ಮಾಡಿದರು. ಅದನ್ನು ನಾವು ಡ್ರಾಮಾ ಮಾಡಿದ್ವಿ. HV ಕೃಷ್ಣಮೂರ್ತಿ ಅಂತಿದ್ರು, ಹೂಗೋಪಾಲ್ ಕೃಷ್ಣಮೂರ್ತಿ, ಅವರು ಆಕಾಶವಾಣಿಯವರು. ಇಲ್ಲಿ ಏನಾಗೋಯಿತು, ಸಾಂಗನ್ ಡ್ರಾಮಾ ಡಿವಿಷನ್ಗೆ ಎಲ್ಲ ಆಕಾಶವಾಣಿಯವರು ಬಂದಿದ್ದರಿಂದ ಆಕಾಶವಾಣಿಯ ಒಂದು ಸ್ಟೈಲಲ್ಲೇ ನಾಟಕಗಳಾಗ್ತಾಯಿತ್ತು. ಯಾಕಂದರೆ ಕೇಳೋಕ್ಕೆ ತುಂಬ ಮಧುರವಾಗಿರ್ತಾಯಿತ್ತು, ಆ್ಯಕ್ಟಿಂಗಿಗೆ ಜಾಸ್ತಿ ಸ್ಕೋಪ್ ಇರ್ತಿರ್ಲಿಲ್ಲ. ಹಂಗೆ ರೆಕಾರ್ಡ್ ಮಾಡಿಬಿಟ್ಟಿರೋರು. ನಾನು ಹೋದ್ಮೇಲೆ ಸ್ವಲ್ಪ ನಾನು ಡ್ರಾಮಾದಲ್ಲಿ MA BA ಮಾಡ್ಕೊಂಡಿದ್ದರಿಂದ ಆ ದೃಷ್ಟಿನಲ್ಲಿ ಸ್ವಲ್ಪ ಕೆಲಸ ಮಾಡಿದ್ವಿ. ಕೃಷ್ಣಮೂರ್ತಿಯವರು ನನಗೆ ಪೂರ್ತಿ ಸ್ವಾತಂತ್ರ್ಯ ಕೊಟ್ಟಿದ್ದರು. ನಾನು ಸ್ಟಾಫ್ ಆರ್ಟಿಸ್ಟ್ ಅಷ್ಟೇ, ಸ್ಟಾಫ್ ಆರ್ಟಿಸ್ಟ್ ಆಗಿದ್ದರಿಂದ ನನಗೆ ಡೈರೆಕ್ಷನ್ ಮಾಡೋಕ್ಕೆ ಹಕ್ಕಿಲ್ಲ ಅಲ್ಲಿ. ಆದರೆ ನನಗೆ ಕೆಲಸ ಗೊತ್ತಿದೆ ಅಂಥೇಳಿ ಡೈರೆಕ್ಷನ್ ಕೊಟ್ಬಿಟ್ಟಿದ್ರು. ಸಹ ನಿರ್ದೇಶಕನಾಗಿ ನನಗೆ ಇಟ್ಕೊಂಡಿದ್ರು. ರೆಕಾರ್ಡಿಂಗ್ ಮಾಡ್ತಾಯಿದ್ವಿ. ಎಲ್ಲ ನಮ್ಮಲ್ಲಿ ಇರೋವಂಥ ದಿಗ್ಗಜ VV ರಾಜಾರಾಮ್ ಅವ್ರ ವಾಯ್ಸ್ ತೊಗೊಂಡಿದ್ದೀವಿ, ವಿಷ್ಣುವರ್ಧನ್ ಅವ್ರ ವಾಯ್ಸ್ ತೊಗೊಂಡಿದ್ದೀವಿ. ರಾಜ್ಕುಮಾರ್ ಅವ್ರ ವಾಯ್ಸ್ ಕೇಳಿದಾಗ ಅವರು ಸ್ವಲ್ಪ ಯಾಕೋ ಹಿಂದೆ ಮುಂದೆ ನೋಡಿದರು, ಯಾರ್ಯಾರು ಏನೇನೋ ಆ್ಯಕ್ಟ್ ಮಾಡ್ತಾರೋ ಏನೋ ಅಂಥೇಳಿ ಪಾರ್ವತಮ್ಮನವ್ರು ಅವಾಗ ವಾಯ್ಸ್ ಕೊಡಲಿಲ್ಲ. ಹೀಗೆ ಸಾಕಷ್ಟು ಜನ ದಿಗ್ಗಜರುಗಳು ಅದರಲ್ಲಿ ವಾಯ್ಸನ್ನು ಕೊಟ್ಟಿರ್ತಾರೆ. ಕೃಷ್ಣದೇವರಾಯ, ಬೇರೆ ಬೇರೆ ಪಾತ್ರಗಳು. ಅಂದರೆ ಎಲ್ಲಿಂದ ಗಾಂಧೀಜಿಯವರ ದಂಡಿ ಮಾರ್ಚೂ ಬರುತ್ತೆ. ಅಂದರೆ ಅಲ್ಲಿ ಹೇಗೆ ಲೈವ್ ಆಗಿ ಒಂದು 40 ಸ್ಟೇಜ್ ಇರುತ್ತೆ, ದೊಡ್ಡ ಗ್ರೌಂಡ್, ಎಲ್ಲ ಕ್ರಿಕೆಟ್ ಗ್ರೌಂಡೇ ಬೇಕಿತ್ತು ನಮಗೆ. ಎಲ್ಲ ಕ್ರಿಕೆಟ್ ಗ್ರೌಂಡ್ ಅಗ್ದಾಕಿದ್ದೀವಿ, ಪರ್ಮಿಷನ್ ಇಲ್ಲ. ನಾವೇನೋ ಸೆಂಟ್ರಲ್ ಗೌರ್ಮೆಂಟ್ ಅಂತ ನಮ್ಮ ಹಂಪಿನಲ್ಲಂತೂ ಆ ಆನೆ ಲಾಯ ಪೂರ್ತಿ ನಮ್ಮದೇ ಆಗಿತ್ತು. ಅಲ್ಲೇ ಅಡುಗೆ ಮಾಡ್ತಾಯಿದ್ವಿ, ಅಲ್ಲೇ ತಿಂತಾಯಿದ್ವಿ. ಅಲ್ಲಿ ಕೊಂಡೆಯ ಇದ್ದರು. ನಾವು ಸ್ಟಾಫ್ ಕಡಿಮೆ, ಮೇಕಪ್ಪು ನಾನು ಇನ್ನೊಬ್ಬ ಮೇಕಪ್ಪು, ಸ್ಟೇಜು, ಆಮೇಲೆ ಡೈರೆಕ್ಷನ್ ಅಷ್ಟು ಮಾಡಬೇಕಿತ್ತು.
1,500 ಪಾತ್ರಕ್ಕೆ ಮೇಕಪ್ ಮಾಡಬೇಕಿತ್ತು. ನಾನು ಮಧ್ಯಾಹ್ನ 1 ಗಂಟೆಗೆ ಶುರು ಮಾಡ್ಕೊಂಡಿರ್ತಿದ್ದೆ. ಮೀಸೆಗಳು ಅವೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿರ್ತಿದ್ದೆ, ಕಾಸ್ಟ್ಯೂಮ್ ಎಲ್ಲ. ಸಾಂಗನ್ ಡ್ರಾಮಾದ ಡಿವಿಷನಲ್ಲಿ. ಹೌದು. ಹೆಂಗಿರುತ್ತೆ ಕೆಲಸ ಅಂದರೆ ಗ್ರೌಂಡ್ ತೊಗೊಂಡೋಗಿ ಬಿಟ್ಬಿಡ್ತಾರೆ. ಊಟ ಕೊಡಲ್ಲ, ನೀರು ಕೊಡಲ್ಲ, ವೆಹಿಕಲ್ ಇರಲ್ಲ ನಮಗೆ. ನಿಮ್ಮ ಕರ್ಮ ಅನ್ನೋರು ಅವರು ಡೈರೆಕ್ಟ್ರು. ನಿಮ್ಮ ಕರ್ಮ ಅನುಭವಿಸಿ ಅನ್ನೋರು. ನಾವು ಗಲಾಟೆ ಮಾಡ್ತಾಯಿದ್ವಿ. ಅಲ್ಲ ರೀ, ದೂರದರ್ಶನವ್ರಿಗೆ ಅಷ್ಟೊಂದು ಫೆಸಿಲಿಟಿ ಕೊಟ್ಟಿದ್ದೀರಾ, ಗಾಡಿ ಕೊಟ್ಟಿದ್ದೀರಾ, ಕುಡಿಯೋಕ್ಕೆ ಬಿಸ್ಲೇರಿ ನೀರು ಕೊಡ್ತೀರಾ, ನಮಗೆ ಅದು ಯಾವುದೋ ಕೊಳ್ಳದ ನೀರು ಕುಡಿಬೇಕು. ಆಮೇಲೆ ಆಕಾಶವಾಣಿನಲ್ಲಿ ಎಲ್ಲ ಫೆಸಿಲಿಟಿ ಕೊಡ್ತೀವಿ, ನಮ್ಗೆ ಯಾಕೆ ಕೊಡಲ್ಲ ಅಂತ ಕೋರ್ಟ್ಗೆ ಹೋಗ್ಬಿಟ್ವಿ. ನಾವು ಕೋರ್ಟ್ಗೆ ಹಾಕಿದ್ವಿ. ಕೊನೆಗೆ ನಾನು ರಿಸೈನ್ ಮಾಡಿ ಆಚೆ ಬಂದಮೇಲೆ ಕೋರ್ಟಿಂದ ಆದೇಶ ಬಂದು ನಮ್ಮ ಜೊತೆ ಕೆಲಸ ಮಾಡೋರೆಲ್ಲ ಕ್ಲಾಸ್ 1 ಆಫೀಸರ್ ಆಗಿಬಿಟ್ಟು ಅವರು ನನಗಿನ 3 ಪಟ್ಟು 4 ಪಟ್ಟು ಸಂಬಳ ತಗೊಳ್ಳಂಗೆ ಆಗ್ಬಿಟ್ರು. ಈಗ ಅದು ಬೇರೆ ಕತೆ. ಅಂದರೆ ಹೆಂಗಿರುತ್ತೆ ಅದು ಅಂದರೆ, ಗಾಂಧೀಜಿಯವರು ಹಿಂಗೆ ದಂಡಿ ಮಾರ್ಚ್ ಬಂದರೆ ಅವ್ರ ಹಿಂದೆ 100 ಜನ, ಗಾಂಧಿ ಬರ್ತಾರೆ, ನೆಹರು ಬರ್ತಾರೆ, ಎಲ್ಲ ದಂಡಿ ಮಾರ್ಚ್ ಆಗುತ್ತೆ. ಕುದುರೆಗಳ ಸಾಲಲ್ಲಿ ಕುದುರೆಗಳು ಬರ್ತಾರೆ, ಕಟ ಕಟ ಅಥವಾ ವಾರ್ ಸೀನ್ ಬರುತ್ತೆ. ಆಮೇಲೆ ಆನೆ ಮೇಲೆ ರಾಜ ಬರ್ತಾನೆ, ಕೃಷ್ಣದೇವರಾಯ. ಲೈವ್ ನಿಜವಾದ ಆನೆಗಳು. ಆ ಆನೆಗಳನ್ನು ನಾವು ಅಲ್ಲಿ ಯಾವುದೋ ದೇವಸ್ಥಾನಗಳಲ್ಲಿ ಹೋಗಿ ಮುಜರಾಯಿ ಇಲಾಖೆ ದೇವಸ್ಥಾನದಲ್ಲಿ ಪರ್ಮಿಷನ್ ತೊಗೊಳ್ತಾ ಇದ್ವಿ. ಆಮೇಲೆ ಬ್ಲಾಸ್ಟ್ಗಳು, ಗನ್ಗಳು, ಬಾಂಬ್ಗಳು ಸಿಡಿಸೋದು, ಏನೋ ಗನ್ ಪೌಡ್ರ್ ಎಲ್ಲ ತೊಗೋತಾ ಇದ್ವಿ. DC ಪರ್ಮಿಷನ್ ತೊಗೊಂಡು ಗನ್ ತಂದು ಇವರು ನಮ್ಮ ಕನಕದಾಸರ ಕಿಂಡಿ ಓಪನ್ ಆಗುತ್ತಲ್ಲ, ಆ ಕತೆ ಚೆನ್ನಾಗಿದೆ. ಆ ಕನಕ ಬಂದು ಹಾಡು ಹೇಳ್ತಿದ್ದಂಗೆ ಕೃಷ್ಣ ವಿಗ್ರಹ ಹಿಂಗೆ ತಿರುಗುತ್ತೆ, ಆ ಬ್ಲಾಸ್ಟ್ ಎಲ್ಲ ಬರುತ್ತೆ, ಗೋಡೆ ಎಲ್ಲ ಚಿಂದಿಯಾಗಿ ಬ್ಲಾಸ್ಟ್ ಹಾಕ್ಬಿಡ್ತಾಯಿದ್ವಿ. ಆಮೇಲೆ ಎಫೆಕ್ಟಿವ್ ಹೆಂಗಿರೋದು ಅಂದರೆ, ಮಕ್ಕಳಿಗಂತೂ ಕೂತ್ಕೊಳ್ತಾವೆ 2 ಗಂಟೆನಲ್ಲಿ ಇಡೀ 2000 ವರ್ಷದ ಹಿಸ್ಟ್ರಿನ ಮೆಲುಕು ಹಾಕ್ಕೊಂಡು ಹೋಗ್ಬಿಡೋರು. 20,000 ಮಿನಿಮಮ್. ನಾವು ಸಿರ್ಸಿ ಮಾಡ್ದಂಗಂತೂ 25,000 ಜನ ಪರ್ ಡೇ ಇರೋರು. ಅದೊಂದು ಅದ್ಭುತವಾದ ಅನುಭವ. ಆಮೇಲೆ ಅವರೆಲ್ಲ ಕಲಾವಿದರು ಸುಮಾರು 150 ಜನ ಡ್ಯಾನ್ಸರ್ಸ್ಗಳಿರೋರು, ಒಂದು 150 ಜನ ಟೆಕ್ನಿಷಿಯನ್ಸು, 150 ಜನ ಆರ್ಟಿಸ್ಟ್ಗಳು ಡ್ರಾಮಾಗೆ. ಹಾಗೆ ಬಂದವರಲ್ಲಿ ದೊಡ್ಡ ದೊಡ್ಡ ಸಿನಿಮಾ ನಟರಾಗ್ಬಿಟ್ಟವ್ರು. ಇವಾಗ ಜಾನಪದ ನಿಮ್ಮ ಜೊತೆಗೆ ಹೀಗೆ ಪಟ್ಟಿ ಮಾಡ್ಬೋದು. ಜೋಗಿಲ್ಲ ಸಿದ್ದರಾಜು ಅಲ್ಲಿದ್ದ, ಇವನು ಸಪ್ನಳ್ಳಿ ರಾಜು, ಮಂಜು ಮಾಂಡವ್ಯ ಈಗಿರೋರು, ಆಮೇಲೆ ನೀನಾಸಂ ಅಶ್ವಥ, ಅವರೆಲ್ಲ ಇಲ್ಲಿ ಮಂಡ್ಯಲ್ಲಿ ಆ್ಯಕ್ಟ್ ಮಾಡಿದಾಗ ಬಂದವರು ಅವರೆಲ್ಲ ಫಸ್ಟು. ಹಾಗೆ ಬೇರೆ ಬೇರೆ ರಾಜ್ಯ. ಕೇರಳದಲ್ಲಂತೂ ಸಿನಿಮಾ ನಟರೆಲ್ಲ ಮೋಹನ್ ಲಾಲ್, ಮಮ್ಮೂಟಿ ಎಲ್ಲ ಸಿಗೋರು ನಮಗೆ. ಅವರು ನಾಟಕ ಪ್ರಾಕ್ಟೀಸ್ ಮಾಡ್ತಿರೋರು. ಯಾಕಂದರೆ ಅವ್ರ ಗುರು ಕಾವಲಂ ನಾರಾಯಣ್ ಪಣಿಕರ್ ನಮ್ಮ ಜೊತೆ ಕೆಲಸ ಮಾಡೋರು. ಎಲ್ಲಿ ಹೋಗ್ತೀವಿ ಆ ರಾಜ್ಯದಲ್ಲಿ ಅಲ್ಲಿನ ದಿಗ್ಗಜ ರಂಗಭೂಮಿಯವರು, ಡ್ಯಾನ್ಸ್ನವರು ಅವರೆಲ್ಲ ನಮ್ಮ ಜೊತೆಗೆ ಸಿಗ್ತಾಯಿದ್ರು. ನಾನು ಡಾಕ್ಟ್ರೇಟ್ ಮಾಡೋವಾಗ ಹಾಗೆ ನನಗೆ ಈಸಿ ಆಯಿತು. ಎಲ್ಲ ರಾಜ್ಯದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ನಿರ್ದೇಶಕರನ್ನೆಲ್ಲ BV ಕಾರಂತರ ಬಗ್ಗೆ ನಾನು ಮಾತಾಡ್ಸ್ಕೊಂಡು ಬಂದ್ಬಿಟ್ಟೆ. ಎಲ್ಲರೂ ಅಭಿಪ್ ತನ್ವೀರ್ ಇರ್ಬೋದು, ಆಮೇಲೆ ರತನ್ ತಿಯಾಮ್ ಇರ್ಬೋದು, ಕಾವಲಂ ನಾರಾಯಣ್ ಪಣಿಕರ್ ಅವರು ಇರ್ಬೋದು, ಆಮೇಲೆ ಅಲ್ಲಿ ಅಲ್ಕಾಜಿಯವರು, ಅಂಕೂರ್ ಅವರು, ಈ ಥರ ದೊಡ್ಡ ದೊಡ್ಡ ದಿಗ್ಗಜರು, ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ ರಂಗಭೂಮಿ ನಿರ್ದೇಶಕರನ್ನೆಲ್ಲ ಇಂಟ್ರೂ ಮಾಡಿಬಿಟ್ಟು ಎಷ್ಟೋ ಜನ ಇಲ್ಲ ಇವತ್ತು ಹೊಟ್ಟೋಗ್ಬಿಟ್ಟಿದ್ದಾರೆ. BV ಕಾರಂತರ ಜೊತೆಲೇ ಹೋಗ್ಬಿಟ್ಟು ಎಲ್ಲ ಇದೆ. ಅದನ್ನು ಇನ್ನೂ 4 PhD ಮಾಡ್ಬೋದು, ಅಷ್ಟಿದೆ. ಕಾರಂತರ ಸೀರೀಸ್ ನಾನು ಮಾತಾಡ್ಸಿರೋವಂಥದ್ದೇ ಪುಟಗಟ್ಟಲೆ ಇದೆ. ಆ ಕಾರಂತರ ಬೆಡ್ಡಲ್ಲಿ ಮಲಗಿದ್ರು ಅವರು, ಪಾಪ ಅವ್ರಿಗೆ ಇದಾಗಿತ್ತಲ್ಲ, ಬೆಡ್ಡಲ್ಲೇ ಎಲ್ಲನೂ ಮಾಡಬೇಕಿತ್ತು. ಆದರೂ ಮನೆಯವರೆಲ್ಲ ಹೇಳೋರು ಜಾಸ್ತಿ ಮಾತಾಡಿಸ್ಬೇಡಿ ಅಂತ. ಇಲ್ಲ ಬರಲಿ ಅವರು ಮಾತಾಡ್ಬೇಕು ನಾನು ಅನ್ನೋರು. ಇನ್ಯಾವಾಗ ಮಾತಾಡಲಿ, ನಾನು ಹೇಗೆ ಮಾತಾಡಿದೆ, ನಾನು ಹೋದ್ಮೇಲೆ ಮಾತಾಡಲಾ, ಎಲ್ಲ ದಾಖಲಾಗಲಿ, ಬನ್ನಿ ಮಾತಾಡೋಣ ಅನ್ನೋರು. ಒಂದು ಸರಿ ಒಂದು ಕ್ಯಾಸೆಟ್ ಆನೆ ಮಾಡಿಲ್ಲ, ಮಾತಾಡಿದ್ದಾರೆ ಪಾಪ. ಅದೊಂದು ತುಂಬ ಬೇಜಾರಾಯಿತು. ಕೊನೆಗೆ ಎಲ್ಲನೂ ಇದ್ದಾವೆ, ಕ್ಯಾಸೆಟ್ ರೂಪದಲ್ಲಿದೆ. ಅದನ್ನು CD ಮಾಡಿ ಅಂತ ನಮ್ಮ ಗೈಡು ಡಾಕ್ಟರ್ ಜೆ ಶ್ರೀನಿವಾಸ ಮೂರ್ತಿ ಅಂತ ವಿದ್ವಾಂಸರು, ಸಂಸ್ಕೃತದಲ್ಲಿ ದೊಡ್ಡ MES ಅಲ್ಲಿದ್ದರು, ಅವ್ರು ಹೇಳ್ತಾಯಿದ್ರು ಮೊನ್ನೆ. ಆಮೇಲೆ ಮೊನ್ನೆ NSDಗೂ ಕೂಡ ನನಗೆ ಬೋರ್ಡ್ಗೆ ನಿಮ್ಮ ಹೆಸರು ಹೋಗಿದೆ ರೀ ಅಂತೆಲ್ಲ ಹೇಳ್ತಾಯಿದ್ರು. ಅಂದರೆ ಆ ಮಟ್ಟದಲ್ಲಿ ಕಾರಂತರ ಬಗ್ಗೆ ರಿಸರ್ಚ್ ಮಾಡೋಕ್ಕೆ ನನಗೆ ಇದೊಂದು ಸಂಗಣ ಡ್ರಾಮಾ ತುಂಬ ಹೆಲ್ಪ್ ಆಯಿತು. ಕಡಿಮೆ ಜನ ಇದ್ವಿ, ಅಲ್ಲೇ ಅಡುಗೆ ಮಾಡ್ತಾಯಿದ್ವಿ, ಅಲ್ಲೇ ತಿನ್ಕೊಂಡು ಅಲ್ಲೇ ಮಲಗ್ತಾಯಿದ್ವಿ, ಅಲ್ಲೇ ಮೊಳೆ ಹೊಡೆಯೋದು, ಸೆಟ್ ಮಾಡೋದು, ರಾತ್ರಿ ಎಲ್ಲ ರೆಡಿ. 6 ತಿಂಗಳು ಅದೇ ಕೆಲಸ. ಇನ್ನು 6 ತಿಂಗಳು ಆರಾಮಾಗಿರ್ತದೆ ಬರ್ಕೊಂಡು. ಈ ನಿಮ್ಮ ಮಾತುಗಳನ್ನ ಕೇಳ್ತಿದ್ರೆ ನನಗೊಂದು ಪ್ರಶ್ನೆ ಕಾಡ್ತಾ ಇದೆ ಸರ್. ಈ ರೀತಿಯಾದಂತಹ ಅಂದರೆ ಈ ರಂಗದ ಚಟುವಟಿಕೆನಲ್ಲಿ ತೊಡಗಿಸ್ಕೊಳ್ಳೋವಂಥ ವ್ಯಕ್ತಿ ಬದುಕು ಹೇಗೆ ರೂಪಿಸ್ಕೊಳ್ಳುತ್ತೆ ಅಂತ ನೋಡಿ. ಈಗ ನಾನು ಅದೇ ಹೇಳೋದು. ನಾನು ಈಗ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಒಂದು ಸರಿ ನಾನು ಕ್ಲಾಸ್ ತೊಗೊಂಡಾಗ ಒಬ್ಬ ಕಾರ್ಪೊರೇಟ್ರ್ ಮಗ ಬಂದ. ನಾವೆಲ್ಲ ಪ್ರಾಣಿ ಪಕ್ಷಿಗಳ ಥರ ನೆಲದಲ್ಲೆಲ್ಲ ಹೊರಳಾಡಬೇಕು, ಕಸ ಹೊಡಿಬೇಕು, ಫಸ್ಟ್ ಕಸ ಗುಡಿಸ್ರಿ ಅಂತೀವಿ, ಫ್ಲೋರ್ ಕ್ಲೀನ್ ಮಾಡಿ ಅವನ್ನೆಲ್ಲ ಒರೆಸ್ರಿ ಅಂತೀವಿ. ಅಲ್ಲೇ ಗೊತ್ತಾಗ್ಬಿಡುತ್ತೆ ಅವ್ನು ಬಂಡವಾಳ. ಅವ್ನು ಯಾರು ಕಸ ಹೊಡೆಯಲ್ಲ, ಫ್ಲೋರ್ ಒರೆಸಲ್ಲ, ಇವ್ನಿಗೆ ನಿಂತಿರ್ತಾನೆ ಇನ್ಸೆಟ್ ಮಾಡ್ಕೊಂಡು ಹಿಂಗೆ ಟಿಪ್ ಟಾಪಾಗಿ ನಾನು ಹೀರೋ ಆಗಬೇಕು ಅಂತ. ಅವ್ನು ಕಸ ಹೊಡೆಯಲ್ಲ. ಅವನು ಕಾರ್ಪೊರೇಟ್ರ್ ಮಗನಿಗೆ ಪ್ರಾಣಿಗಳ ಥರ ತೆವಳಬೇಕು ಅಂದರೆ, ಸರ್ ನನ್ನ ಪ್ಯಾಂಟ್ ಜೀನ್ಸ್ ಎಲ್ಲ ಗಲೀಜಾಗುತ್ತೆ, ಮಾಡೋಕ್ಕಾಗಲ್ಲ. ಇಂಥವ್ರು ತಗೊಂಡು ನಾವು ಹೀರೋ ಮಾಡಬೇಕು.
ಅವ್ರು ಹೀರೋ ಆಗೋದಿಲ್ಲ, ಅವ್ರು ಜೀರೋ ಆಗ್ಬಿಡ್ತಾರೆ ಜೀವನದಲ್ಲಿ. ನಿಜವಾದ ಹೀರೋ ಆಗೋದು ಯಾರು ಅಂದರೆ ಕಸ ಹೊಡೆಯೋರು, ಮೊಳೆ ಹೊಡೆಯೋರು, ಎಲೆಕ್ಟ್ರಿಕಲ್ ಕೆಲಸ ಮಾಡೋರು, ಲೈಟ್ ಹೊರೋರು. ದರ್ಶನ್ ಅವ್ರು ಲೈಟ್ ಅವ್ರು ತಾನೇ ಬೆಳೆದಿದ್ದು. ಹೀಗೆ ಎಲ್ಲರೂ ಆ ಹಂತದಿಂದ. ನನ್ನ ನಾಟಕದಲ್ಲಿ ನೋಡಿ, ನಾನು ಮಕ್ಕಳ ಮಾರಾಟದ ಹೇಳಿದ್ನಲ್ಲ, ಮಕ್ಕಳ ನ್ಯಾಯ ಅಂತ ಸಂಸ್ಕೃತಿ ಇಲಾಖೆ ಒಂದು ನಾಟಕ ರಚನಾ ಕಮ್ಮಟಕ್ಕೆ ಕಾಲ್ ಮಾಡಿದ್ರು. ನಾನು ಹೋಗಿರಲಿಲ್ಲ. ಈ ಚಂಕು ಸಿಂಗ್ ಅವರು ಫೋನ್ ಮಾಡಿದ್ರು, ಏಯ್ ನೀನು ನಾಟಕದ ವಿಮರ್ಶೆ ಅಷ್ಟು ಚೆನ್ನಾಗಿ ಬರೀತೀಯ, ನಾಟಕ ಬರೀದಿದ್ರೆ ಹೆಂಗೋ ನೀನು ಅಂದರು. ವಿಜಯಮ್ಮ ಕರೀತವ್ರೆ, ಬಾ ಚಿ ಶ್ರೀನಿವಾಸರಾಜು ಅವರು ಇದ್ದಾರೆ ಅಂತ. ನಮ್ಮ ಸುಗತಾ ಶ್ರೀನಿವಾಸ್ ಅವರ ಅಪ್ಪ ಚಿ ಶ್ರೀನಿವಾಸರಾಜು ಅವರು ದೊಡ್ಡ ನಾಟಕದಲ್ಲಿ ವಿದ್ವಾಂಸರು. ಕರೆದ್ರು. ನಾನು ಏನು ನಾಟಕ ಬರೆಯೋದು ಅಂತ ಹೋದೆ. ಅದೇ ಟೈಮ್ ರಾಮನಗರದಲ್ಲಿ ಮಕ್ಕಳ ಮಾರಾಟದ ದೊಡ್ಡ ಇಶ್ಯೂ ಆಗಿತ್ತು. ಮಕ್ಕಳ ಮಾರಾಟ ಕತೆ ಇಟ್ಕೊಂಡು ಬರದೆ, ನೇರವಾಗಿದೆ ಇದು ಅಂದರು. ಪುರಾಣದ ಕತೆಗೆ ಯಾವ್ದು ರೆಲೆವೆಂಟ್ ಮಾಡಿದ್ರು. ಸತ್ಯಹರಿಶ್ಚಂದ್ರ ಸುನಶ್ಚೇಪನ ಕತೆ ತೊಗೊಂಡೆ. ಪುರಾಣ ಸತ್ಯಹರಿಶ್ಚಂದ್ರ ಏನು ಮಾಡ್ತಾನೆ, ಮಕ್ಕಳಿರಲ್ಲ, ಮಕ್ಕಳಾಗಬೇಕು ಅಂದಾಗ ಒಂದು ಇವನು ವಿಶ್ವಾಮಿತ್ರ ಏನು ಹೇಳ್ತಾನೆ, ನಿನಗೆ ಮಗು ಆಗಿ 8 ವರ್ಷಕ್ಕೋ ಏನೋ ಸತ್ತೋಗ್ಬಿಡ್ತಾನೆ ಅವನು, ಅದಕ್ಕೆ ಒಪ್ಕೊಳ್ಳೋದಾದರೆ ಮಕ್ಕಳು ಆಶೀರ್ವಾದ ಮಾಡ್ತೀನಿ ಅಂತ. ಸರಿ, 8 ವರ್ಷ ಆಗೋಗ್ಬಿಡುತ್ತೆ. ಅವನು ಈಗ ಪರಿಹಾರ ಏನು ಅಂತ ಕೇಳಿದಾಗ ಶಾಪನೋ ಅದು ಏನೋ ವರಾನೋ ಗೊತ್ತಿಲ್ಲ. ಅವನು ಹೇಳ್ತಾನೆ ಏನಂತ, ಯಾವುದರ ಒಂದು ಮಗುನ ನೀವು ಅದ್ರ ಜಾಗಕ್ಕೆ ತಂದು ಬೇರೆ ಮಗುನ ಇಟ್ಬಿಟ್ರೆ ಆವಾಗ ನಿಮ್ಮ ಮಗ ಉಳ್ಕೊತಾನೆ ಅಂತ. ಆ ಮಗುನೇ ಬಂಜಾರ ಮಗು ಕೊಂಡ್ಕೊಳ್ತಾರಲ್ಲ ಇವರು, ಎಷ್ಟೋ ವರಹಗಳು ಕೊಡ್ತೀನಿ, ಹಣ, ಯಾಕಂದರೆ ಅವ್ರ ಬಡತನ ಇರುತ್ತೆ, ಹೆಣ್ಮಕ್ಳು ಇರುತ್ತೆ, ಮದುವೆ ಮಾಡೋಕ್ಕಾಗಲ್ಲ, ಅವ್ರ ಸಮಸ್ಯೆ, ತಿನ್ನೋಕ್ಕಿರಲ್ಲ. 5-6 ಮಕ್ಕಳು ಕತೆ. ನನ್ನ ನಾಟಕ ಸ್ಕ್ರಿಪ್ಟು ಪುರಾಣನ ನಿಜ ಇದೆ, ಪುರಾಣದಲ್ಲಿದೆ ಇದು ಸತ್ಯಹರಿಶ್ಚಂದ್ರ. ನಾನು ನಮ್ಮ ಕತೆ, ನಮ್ಮ ಬಂಜಾರನ ರೆಲೆವೆಂಟ್ ಮಾಡಿದೆ. ಅಲ್ಲಿ ಬಂಜಾರರ ಮಕ್ಕಳ ಮಾರಾಟ ಈಗ ಆಂಧ್ರ, ಅದನ್ನು ತಗೊಂಡು ಅಲ್ಲಿ ಸತ್ಯಹರಿಶ್ಚಂದ್ರ ಮುಖ್ಯಮಂತ್ರಿ ಆಗ್ಬೋದು, ನಮ್ಮ ರಾಜಕಾರಣಿ ಆಗ್ಬೋದು, ವ್ಯವಸ್ಥೆ ಆಗ್ಬೋದು, ಆ ಮಗು ಯಾವುದೇ ಬಡವರು ಆಗಿರ್ಬೋದು, ಎಲ್ಲರ ಜೀವನನೂ ಅದೇ ತಾನೆ. ಅದನ್ನು ನಾನು ರೆಲೆವೆಂಟ್ ಮಾಡಿ ಅದ್ಭುತವಾಗಿ ಸಂಸ್ಕೃತಿ ಇಲಾಖೆಯಲ್ಲಿ ನಾಟಕದ ಪ್ರಶಸ್ತಿ ಬಂತು ಅದಕ್ಕೆ. ಅದನ್ನು ಬಾಲ್ತೇಶ್ ಬಡಗೇರ ಡೈರೆಕ್ಟ್ ಮಾಡಿದ. ಇಡೀ ಆಡಿಯನ್ಸ್ ಅಷ್ಟು ಜನನ ಅಳಿಸಿದ್ದೆ ಆ ನಾಟಕದಲ್ಲಿ. ಅಷ್ಟು ಅಳ್ತಾರೆ. ಆ ಹೊಟ್ಟೆಪಾಡು ಅವ್ರ ಬಡತನ ಹೆಂಗಿರುತ್ತೆ ಅಂದರೆ, ಅವ್ರ ಅಪ್ಪನಿಗೆ ಹೆಣ್ಣುಮಕ್ಕಳು ಊಟ ಇರಲ್ಲ, ಕೂಲಿಗೆ ಹೋಗ್ತಾನೆ, ಕೂಲಿ ಸಿಗಲ್ಲ. ಆ ಹೆಣ್ಣು ಮಕ್ಕಳು ಅಪ್ಪ ಊಟ ಅಂತಿರ್ತಾರೆ, ಈ ಕಡೆ ಮಕ್ಕಳು. ಆಮ್ಯಾಗ ಒಂದು ಮಗುನ ಡಂಗುರ ಸಾರ್ತಿರ್ತಾರೆ ಹೊರಗಡೆ. ಯಾರು ಹೆಚ್ಚು ಒಂದು ಗಂಡು ಮಗುವನ್ನು ಮಹಾರಾಜರಿಗಾಗಿ ಅವ್ರಿಗೆ ಅದೇನೋ ಒಂದು ಕಾಯಿಲೆ ಬಂದಿದೆ, ಅದಕ್ಕೆ ಮಗು ಬೇಕು, ಅದನ್ನು ಪರ್ಯಾಯವಾಗಿ ಬಲಿ ಕೊಡೋದಕ್ಕೆ ಅಂಥೇಳಿ ಡಂಗುರ ಹೊಡಿತಾನೆ. ಇವರು ಮಾರ್ಬಿಡೋನು ಅಂತ ಕೇಳ್ತಾನಪ್ಪ. ಅಮ್ಮ ಏನು ರೀ ಹಿಂಗೆ ಹೇಳ್ತೀರಾ ಅಂತ ಕತೆ ಶುರು ಆಗುತ್ತೆ. ಕೊನೆಗೆ ದೊಡ್ಡ ಮಗ ಹೇಳ್ತಾನೆ, ಮಗು ಹೊಟ್ಟೆ ಹಸಿತಾ ಇದೆ ಅಂತ. ಕೊನೆಗೆ ಮಗು ಇವ್ರದ್ದೆಲ್ಲ ಸಮಸ್ಯೆ ನೋಡಿ, ನಾನೇ ಮಾರಿ ಪರವಾಗಿಲ್ಲ ನನಗೆ, ನೀವಾದ್ರೂ ಚೆನ್ನಾಗಿರಿ ಅಂದ್ಬಿಡ್ತಾನೆ ಅವನು. ಆ ಥರದ ಮಗುನ ಮಾರಿಬಿಡ್ತಾರೆ. ಕೊನೆಗೆ ಮಗು ತಲೆ ಕಡಿಬೇಕು, ಆ ಥರದ ಕತೆ ಅದು. ತಲೆ ಕಡಿದ್ರೆ ಅದಕ್ಕೆ ಬೇರೆ ಒಂದಷ್ಟು ಹಸುಗಳು ಕೊಡ್ತೀವಿ ಅಂತ. ಹಸುಗಳು ಯಾರೂ ಮುಂದೆ ಬರೋಲ್ಲ, ತಲೆ ಕಡಿದಿಲ್ಲ ಅಂದರೆ ಮತ್ತೆ ಇವ್ರಿಗೆ ಮತ್ತೆ ಮಗುನ ವಾಪಸ್ ಬಂದ್ಬಿಡುತ್ತಲ್ಲ ಅಂಥೇಳಿ ಅಪ್ಪನೇ ನಾನೇ ಕಡಿತೀನಿ ಅಂತ ಹೋಗ್ತಾನೆ. ಅಷ್ಟೊತ್ತಿಗೆ ವಿಶ್ವಾಮಿತ್ರರು ಬರ್ತಾರೆ. ಅದು ಉಶಾಪ, ಅದೇನೋ ಒಂದು ಏನೋ ಬಲಿ ಕೊಡುವಾಗ ಕಟ್ಟಾಕ್ಬಿಟ್ಟಿದ್ದೀರಾ, ಬಲಿ ಕೊಡೋಕ್ಕೆ ಬರೋದಿಲ್ಲ ಅಂಥೇಳಿ ಕೊನೆಗೆ ಬಿಡಿಸ್ಬಿಡ್ತಾರೆ. ಹಾಗೆ ಕತೆ ಹೋಗುತ್ತೆ ಅದು. ಕೊನೆಗೆ ಅವನಿಗೆ ಹಣ ಸಿಗುತ್ತೆ. ಈ ಥರದ ಒಂದು ಕತೆ ಅಳಿಸ್ಬಿಡ್ತೀವಿ ಅದು ಜನರನ್ನು ಸಖತ್ತಾಗಿ. ಆ ಥರದ ನಾಟಕ ಮಾಡಿದ್ವಿ. ಹಾಗೆ ಅದೇನಕ್ಕೆ ಲಿಂಕ್ ಆಯ್ತು ಅದು. ನನ್ನ ಪ್ರಶ್ನೆ ಸಾಂಗನ್ ಡ್ರಾಮಾ ಹೆಂಗೆ ಬದಲಾಯಿಸುತ್ತೆ ಜನರನ್ನ ವ್ಯಕ್ತಿತ್ವನ ಅಂತ ಬದಲಾಯಿಸುತ್ತೆ. ಅದನ್ನೇ ಗಾಂಧೀಜಿದು ಮೊನ್ನೆ ನಾನು ಹೇಳಿದ್ನಲ್ಲ ನಿಮಗೆ, ಹೆಂಗಿರುತ್ತೆ ಅಂದರೆ, ಮಹಾತ್ಮ ಗಾಂಧೀಜಿಯವರು ನಮ್ಮ ಹಾಗೆ ನಿಮ್ಮ ಹಾಗೆ ಕಳ್ತನ ಮಾಡ್ತೀವಿ, ಸುಳ್ಳು ಹೇಳ್ತಾ ಇದ್ದರು. ಅವ್ರ ಜೀವನದಲ್ಲಿ ಒಂದು ಸರಿ ಸಡನ್ನಾಗಿ ಪರಿವರ್ತನೆ ಬಂದ್ಬಿಡುತ್ತೆ. ಹೆಂಗೆ ಅಂದರೆ, ಅವರು ಎಲ್ರಿಗೂ ಹೇಳ್ತಾರೆ, ನನಗೆ ಪರಿವರ್ತನೆಗೆ ಒಂದು ಪಾಠಶಾಲೆ ಸಿಕ್ಕಿದೆ. ಏನದು? ನಾನು ಸತ್ಯಹರಿಶ್ಚಂದ್ರ ನಾಟಕ ನೋಡಿದೆ, ಶ್ರವಣನ್ ಪಿತೃಭಕ್ತಿ ನಾಟಕ ನೋಡಿದೆ. ನನ್ನ ಜೀವನ ಬದಲಾಗೋಯ್ತು. ನಾನು ಕಳ್ತನ ಮಾಡೋದು ಬಿಟ್ಟೆ, ಸುಳ್ಳು ಹೇಳೋದನ್ನು ಬಿಟ್ಟೆ, ಮಾಂಸ ತಿನ್ನೋದು ಬಿಟ್ಟೆ, ಸತ್ಯವಾಗಿ ನಡಿಬೇಕು, ಸತ್ಯದ ಹಾದಿಲಿ ನಡಿಬೇಕು ಅಂತ ನಾಟಕಗಳು ನನಗೆ ಪ್ರೇರಣೆ ಕೊಟ್ಟು ಅಂತ. ಅಂದರೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಏಕ್ದಮ್ ಬದಲಾಯಿಸಿದ್ದು 2 ನಾಟಕ ಅಲ್ವಾ? ಹಾಗಾಗಿ ಗಾಂಧೀಜಿಯವ್ರನ್ನೇ ರೂಪುಗೊಳಿಸುತ್ತೆ ಅದು. ಹಾಗಾಗಿ ಗಾಂಧೀಜಿ ಏನು ಹೇಳ್ತಾರೆ, ನಾವಿಷ್ಟು ದಿನ ಓದಿರೋ ಸ್ಕೂಲೇ ಅಲ್ಲ ಅದು, ಬರೀ ಜ್ಞಾನ ಇಟ್ಕೊಂಡು ಏನು ಮಾಡಲಿ, ಅಡುಗೆ ಮಾಡೋದು ಕಲ್ತಿದ್ದೀವಿ, ಅಡುಗೆ ಮಾಡಲಿಲ್ಲ ಅಂದರೆ ಎಲ್ಲಿಂದ ಬರುತ್ತೆ? ಹಾಗೆ ಎಲ್ಲ ಶಾಲೆಗಳು ಮೆಕಾಲೆ ಹೇಳೋದು 4 ಗೋಡೆ ಮಧ್ಯೆ ಕೂತ್ಕೊಳ್ಳಿ, 3/4 ಗಂಟೆ ಮೇಲೆ ಪಾಠ ಕೇಳೋಕ್ಕಾಗಲ್ಲ, ಬೋರ್ ಆಗುತ್ತೆ, ಆಮೇಲೆ ನಿದ್ದೆ ಬರುತ್ತೆ ಮಕ್ಕಳಿಗೆ. ಮನರಂಜನೆ ಜೊತೆಲಿ ಪಾಠ ಕಲಿಬೋದಲ್ಲ. ನಾನು ನೋಡಿ ಮನರಂಜನೆನೂ ತಗೊಂಡೆ, ಜೀವನನೂ ಬದಲಾಯಿಸ್ಕೊಂಡೆ ನಾಟಕದಲ್ಲಿ. ಹಾಗಾಗಿ ನಾಟಕ ಒಂದು ಸ್ಕೂಲ್ ಆಗಬೇಕು.
ಅದೊಂದು ಸಿಲೆಬಸ್ ಆಗಬೇಕು. ಅದನ್ನು ಮಕ್ಕಳು ಓದಬೇಕು ಮತ್ತು ಅದನ್ನು ಕಲಿಬೇಕು, ನಾಟಕ ಆಡಬೇಕು ಅವರು. ಆವಾಗ ನೋಡಿ ಅವ್ರ ಜೀವನ ವ್ಯಕ್ತಿತ್ವ ವಿಕಾಸ ಆಗುತ್ತೆ. ಸರ್ವ ರೀತಿಯಲ್ಲೂ ಎಷ್ಟು ಉಚ್ಚಾರ ಸ್ಪಷ್ಟ ಆಗುತ್ತಾ, ಕ್ರಿಯೇಟಿವಿಟಿ, ಕ್ರಿಯಾತ್ಮಕತೆ, ಅಬ್ಸರ್ವೇಷನ್ಸು. ಈಗ ಒಂದು ಪಾತ್ರ ಮಾಡಬೇಕಂದ್ರೆ ನಮಗೆ ಅಂಗಭಾಷೆಗಳು ಕಲಿಬೇಕು, ಉಚ್ಚಾರ. ಈಗ ಅಲ್ಪಪ್ರಾಣ ಮಹಾಪ್ರಾಣದಿಂದ ಹಿಡಿದು ಎಲ್ಲವನ್ನು ಕಲಿಸುತ್ತಾ ಕನ್ನಡ ಭಾಷೆಯನ್ನು ಕಲಿಸ್ಬಿಡುತ್ತೆ. ಕನ್ನಡದವ್ರಿಗೆ ಕನ್ನಡ, ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಆಯಾ ಭಾಷೆ ಕಲಿಸುತ್ತಾ. ವ್ಯಾಕರಣದ ಸಮೇತ ಕಲಿತೀವಿ ನಾವು. ನ್ಯೂಸ್ ರೀಡಿಂಗ್ ಮಾಡಬೇಕು ಅಂದರೆ ಶುದ್ಧ ಕನ್ನಡವನ್ನು ಬಳಸ್ತೀವಿ. ಈಗ ನಾವು ಎಷ್ಟು ಡೀಟೇಲಾಗಿ ಹೋಗ್ತೀವಿ ಅಂದರೆ, ಚಳವಳಿ ಸರಿನಾ ಚಳುವಳಿ ಸರಿನಾ, ಕನ್ಫ್ಯೂಷನು. ಯಾವ್ದು ಸರಿ? ಚಳವಳಿ ಸರಿ. ಚಳವಳಿ ಸರಿ. ಹಂಗೆ ಅಡಿಗೆ ಸರಿನಾ ಅಡುಗೆ ಸರಿನಾ, ಅಕ್ಷರದಲ್ಲಿ ವ್ಯತ್ಯಾಸ. ಅಡಿಕೆ ಸರಿನಾ ಅಡಕೆ ಸರಿನಾ, ಅಂತಾರಾಷ್ಟ್ರೀಯ ಸರಿನಾ ಅಂತಾರಾಷ್ಟ್ರೀಯ ಸರಿನಾ. ಹೀಗೆ ಬಿಡಿಸಿ ಬಿಡಿಸಿ ಡಿಟೇಲಾಗಿ ಒಂದು 250-300 ಪದಗಳು ಯಾವ ಕನ್ನಡ ವ್ಯಾಕರಣ ಕಲ್ತಿರೋರ್ಗೂ ಗೊತ್ತಿರಲ್ಲ. ತಪ್ಪು ಬರೀತಿರ್ತೀವಿ, ಎಲ್ಲ ಪತ್ರಿಕೆ ಸಂಪಾದಕರು ತಪ್ಪು ಬರೀತಿರ್ತೀವಿ. ಅದಕ್ಕೆ ನಾಟಕ ನಮಗೆ ಫಸ್ಟ್ ಏನು ಮಾಡುತ್ತೆ, ಜರ್ನಲಿಸಮ್ನವ್ರಿಗೂ ಅಷ್ಟೇ, ಒಂದು ಟ್ರಯಾಂಗಲ್ ಹೇಳುತ್ತೆ. ನಾಟಕ ಒಂದು ಬಿಂದುವಿಂದ ಆರಂಭ ಆಗುತ್ತೆ, ಹಲವು ಘಟನೆಗಳು ಘಟಿಸ್ತವೆ, ಒಂದು ತಾರ್ಕಿಕ ಅಂತ್ಯ, ಅದನ್ನೇ ಕ್ಲೈಮ್ಯಾಕ್ಸ್ ಅಂತೀವಿ. ಸಿನಿಮಾಗಳನ್ನೆಲ್ಲ ಕ್ಲೈಮ್ಯಾಕ್ಸ್ ಅಂತೀವಿ. ಕ್ಲೈಮ್ಯಾಕ್ಸ್ಗೆ ಇಲ್ಲಿದ್ದ ಸಮಸ್ಯೆಗೆ ಇಲ್ಲಿ ಪರಿಹಾರ ಹುಡುಕ್ತೀವಿ, ಇಲ್ಲಿ ಬಂದು ಎಂಡ್ ಮಾಡ್ತೀವಿ ಕತೆ. ಎಂಡು ಹಿಂಗೆ 2-3 ಥರದಲ್ಲಿ ಆಗುತ್ತೆ. ಒಂದು ಸುಖದಲ್ಲಿ ಆಗ್ಬಿಡುತ್ತೆ, ದುಃಖದಲ್ಲಿ ಆಗ್ಬಿಡುತ್ತೆ ಅಂತ್ಯ. ಕೊನೆಗೆ ಒಂದು ಮೆಸೇಜ್ ಹೋಗುತ್ತೆ ಸಮಾಜಕ್ಕೆ. ಇದು ಒಂದು ಚೌಕಟ್ಟು, ಒಂದು ಥಿಯರಿ, ಅದು ಬೇಸಿಕ್ ಥಿಯರಿ. ಇದು ಜರ್ನಲಿಸಮ್ಗೂ ಬೇಕು, ಕತೆ ಬರೆಯೋನ್ಗೂ ಬೇಕು, ನಾಟಕ ಬರೆಯೋನ್ಗೂ ಬೇಕು, ಮಲೆಗಳಲ್ಲಿ ಮದುಮಗಳಲ್ಲೂ ಇದೆ. ಮಾತನಾಡಣ್ಣಯ್ಯ ಮಾತನಾಡು.